ಇಂತಹ ಬಲ ಎನ್ನುವಂತಹ ವ್ಯಕ್ತಿ ತನಗೆ ತನ್ನ ದೇಹ ಹೋಗ್ತದೆ ಅಂತಾದರೂ, ತನ್ನ ಮರಣ ಆಗ್ತದೆ ಅಂತಾದರೂ ಕೂಡ ಅದು ಒಂದು ಒಳ್ಳೆಯ ಕೆಲಸಕ್ಕಾಗತ್ತೆ ಅಂತ ಹೇಳಿ ಇಂದ್ರನಿಗೆ ಅರ್ಪಿಸ್ತಾ ಇದ್ದಾನೆ. ಸುಜನೋ ನಯತಿ ವಿಕೃತಿಂ ಪರರಹಿತಂ ನಿರತೋ ವಿನಾಶಕಾಲೇಪಿ ಚಿನ್ನೇಪಿ ಚಂದನತರೋಹ ಸುರಭಯತಿ ಮುಖಂ ಕುಠಾರಯಸ್ಯ. ಅದಕ್ಕೊಂದು ಹೇಳ್ತಾರೆ, ಈ ಸಜ್ಜನರು ಯಾವಾಗಲೂ ಹಾಗೆ ತಮ್ಮದನ್ನು ದಾನ ಮಾಡ್ತಾರೆ, ಕೊಡ್ತಾರೆ. ಕೊಟ್ಟದ್ರಿಂದ 4 ಜನರಿಗೆ ಉಪಕಾರ ಆಗಬೇಕು ಅಂತ ಬಯಸ್ತಾರೆ. ಅದು ಸಜ್ಜನರ ಚಿಂತನೆ. ತಮಗೆ ಹಾನಿಯಾದರೂ ತೊಂದರೆ ಇಲ್ಲ ಅಂತ ಹೇಳಿ ಈ ಗಂಧವನ್ನು ಕಡಿಲಿಕ್ಕೆ ಕೊಡಲಿ ಹಿಡ್ಕೊಂಡು ಬರ್ತೇವೆ, ಕೊಡಲಿಯಿಂದ ಕಡಿತೇವೆ. ಕಡದಂತಹ ಯಾವ ಕೊಡಲಿ ಉಂಟಲ್ಲ ಅದಕ್ಕೆ ಗಂಧ ಮೆತ್ತಿಕೊಂಡು ಪರಿಮಳವೇ ಬರ್ತದೆ ಹೊರತು ಇದೆಂಥದ್ದು ಮರ್ರಿ, ಯಾವುದನ್ನು ತುಂಡು ಮಾಡಿದ್ದು ಮರ್ರಿ, ಈ ಕತ್ತಿಯಲ್ಲಿ ಒಳ್ಳೆ ಪರಿಮಳ ಬರ್ತದೆ ಅಂತ ಹೇಳುತ್ತೇವೆ. ತುಂಡು ಮಾಡಿದ್ದು ಗಂಧದ ಮರವನ್ನೇ, ಆದರೂ ಪರಿಮಳವನ್ನು ಕತ್ತಿಗೆ ಕೊಡುತ್ತದೆ ಅದು. ಹಾಗೆ ಸಜ್ಜನರು ಅಂತ ಹೇಳ್ತಾರೆ. ಹಾಗಾಗಿ ನನಗೆ ದೈವದ ಒಂದು ಅನುಗ್ರಹದಿಂದ ಈ ಶರೀರ ಸಿಕ್ಕಿದೆ, ಅದನ್ನು ಇಂದ್ರ ನಿನಗೆ ಅರ್ಪಣೆ ಮಾಡ್ತೇನೆ ಅಂತ ಹೇಳ್ತಾನೆ. ಮತ್ತೊಂದು ಮಾತನ್ನು ಹೇಳ್ತಾನೆ, ಬಲ ಅವಶಿಷ್ಟತೆ ಹಿಮಾಂಶೋ ಶೈವ ಕಲಾ ಶಿರಸಿಯಾ ಶಂಭೋಹೋ. ರುದ್ರದೇವರದ್ದು ನೋಡಿ, ಏನು ತಲೆಯಲ್ಲಿ ಚಂದ್ರ ಇದ್ದಾನೆ, ಕುಷ್ಠರೋಗ ಬಂತು, ಕ್ಷಯರೋಗ ಬಂತು ಈ ಚಂದ್ರನಿಗೆ. ಆ ರೋಗ ಬಂದಾಗ ರುದ್ರದೇವರ ಉಪಾಸನೆ ಮಾಡಿ ರುದ್ರದೇವರ ತಲೆಯನ್ನು ಹೋಗಿ ಕೂತ. ನೋಡಿ, ಉಳಿದಂತಹ ರೋಗ ಬಂದದ್ರಿಂದ ಏನು ದಿನದಿಂದ ದಿನ ಕಲೆ ಕಡಿಮೆ 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 ಆಗುತ್ತಾ ಹೋಯಿತು. ಆದರೆ ಎಷ್ಟು ಕಡಿಮೆ ಆದರೂ ರುದ್ರದೇವರ ತಲೆಯಲ್ಲಿರುವ ಕಲೆ ಕಡಿಮೆ ಆಗಲೇ ಇಲ್ಲ. ಬಿದಿಗೆಯ ಚಂದ್ರ ರುದ್ರದೇವರ ತಲೆಯಲ್ಲಿ ಇರ್ತಾನೆ. ಅದೇ ರೀತಿ ಮಹಾರುದ್ರದೇವರಿಗೆ ತನ್ನನ್ನು ತಾನು ಅರ್ಪಣೆ ಮಾಡಿದ್ದರಿಂದ ಅದು ಒಂದು ಉಳಿದು ಬಿಟ್ಟಿತ್ತು ಶಾಶ್ವತವಾಗಿ. ಹಾಗಾದರೆ ಇವತ್ತು ನಾವು ಉಳಿಯುವುದು ಯಾವುದರಲ್ಲಿ ಕೇಳಿದರೆ, ಒಳ್ಳೆಯವರಿಗೆ ಒಳ್ಳೆಯ ವಸ್ತುವನ್ನು ಕೊಟ್ಟಾಗ ನಾವು ಜಗತ್ತಿನಲ್ಲಿ ಉಳಿದುಕೊಳ್ಳುತ್ತೇವೆ ಎನ್ನುವಂಥದ್ದನ್ನು ಈತ ತಾನು ಹೇಳ್ತಾ ಇದ್ದಾನೆ. ಮುಂದೆ ಬಲಾಸುರನ ಜೊತೆಗೆ ಯುದ್ಧ ಆಗತ್ತೆ. ಬಲಾಸುರನನ್ನು ತಾನು ಕೊಂದು ಹಾಕುತ್ತಾನೆ. ಕೊಂದು ಹಾಕಿದರೂ ಕೂಡ ವ್ಯರ್ಥ ಆಗಲಿಲ್ಲ. ಯಾಕೆ? ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡದ್ರಿಂದ ಅವನ ಮೂಳೆಗಳಿಂದ ವಜ್ರಗಳು ಉತ್ಪತ್ತಿ ಆಯಿತು ಅಂತ ಹೇಳ್ತಾರೆ. ಅವನ ರತ್ನಗಳೆಲ್ಲ, ಅವನ ಕಣ್ಣುಗಳಿಂದ ಇಂದ್ರ ನೀಲಮಣಿ ಇತ್ಯಾದಿಗಳೆಲ್ಲ ಉತ್ಪತ್ತಿ ಆಯಿತು. ರಕ್ತದಿಂದ ಪದ್ಮರಾಗಮಣಿ, ಮೇಧಸ್ಸಿನಿಂದ ಮರಕತ, ನಾಲಗೆಯಿಂದ ಪ್ರವಾಲ, ಹಲ್ಲಿನಿಂದ ಮುತ್ತುಗಳು, ಹೀಗೆ ಮೂತ್ರದಿಂದಾಗಿ ತಾಮ್ರ, ವೀರ್ಯದಿಂದ ಬೆಳ್ಳಿ, ಹೀಗೆ ಒಂದು ವಸ್ತುಗಳು ಹುಟ್ಟಿಕೊಂಡಿತು ಅಂತ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ ಬಂದಿಂದ ಉಂಟಾದ ಬಗ್ಗೆ ಕಥೆಗಳು ಉಲ್ಲೇಖ ಇದೆ. ಆದರೆ ಇವನಿಂದಲೂ ಅಂದದ್ದು ಬಂದಿದೆ. ಯಾಕೆ ಕೇಳಿದರೆ, ಈ ದೇಹವನ್ನು ತಾನು ತ್ಯಾಗ ಮಾಡಿದ್ದಕ್ಕೆ ಅವನಿಗೆ ಸಿಕ್ಕ ಫಲ ಅಂತ ತಾವು ತೋರಿಸ್ತಾ ಇದ್ದಾರೆ. ಮುಂದೆ ಬಲಾಸುರನನ್ನು ಕೊಂದಾಗ ಅವನ ಪಟ್ಟದ ರಸಿ ಪ್ರಭಾವತಿ ಅಂತ ಅವಳು ಜಾಲಂಧರನ ಹತ್ರ ಬಂದು ಅಳುತ್ತಾಳೆ. ಆಗ ಜಾಲಂಧರ ಹೇಳ್ತಾನೆ, ಏನು ಹೆದರಬೇಡ, ನಾನು ನಿನ್ನ ಗಂಡನನ್ನು ಕೊಂದವರಿಗೆ ಪ್ರತೀಕಾರವನ್ನು ಮಾಡ್ತೇನೆ ಅಂತ ಹೇಳಿ ಜಾಲಂಧರ ಇಂದ್ರನ ಜೊತೆಗೆ ಯುದ್ಧಕ್ಕೆ ಬಂದಿದ್ದಾನೆ. ಇಂದ್ರ ಜಾಲಂಧರನ ಜೊತೆಗೆ ಯುದ್ಧ ಮಾಡಲಿಕ್ಕಾಗದೆ ತಾನು ಸೋತು ಹೋಗುತ್ತಾನೆ. ಶುಕ್ರಾಚಾರ್ಯರು ಹೇಳ್ತಾರೆ, ನೋಡು, ರಣರಂಗದಲ್ಲಿ ಯಾರೆಲ್ಲ ಸತ್ತಿದ್ದಾರೆ ಅವರನ್ನೆಲ್ಲ ನಾನು ಬದುಕಿಸಿಕೊಡ್ತೇನೆ. ಬ್ರಾಹ್ಮಣರ ಸಾಮರ್ಥ್ಯ ಏನು ಅಂತ, ಈ ಮಂತ್ರದ ಸಾಮರ್ಥ್ಯ ಏನು ಅಂತ ತೋರಿಸಿಕೊಡ್ತೇನೆ ಅಂತ ಈ ಸಂದರ್ಭದಲ್ಲಿ ಶುಕ್ರಾಚಾರ್ಯರು ಹೇಳ್ತಾ ಇದ್ದಾರೆ. ಅಲ್ಲೇ ಆಚಮನ ಮಾಡಿದ್ದಾರೆ, ಸಂಕಲ್ಪ ಮಾಡಿದ್ದಾರೆ, ಮೃತ ಸಂಜೀವಿನಿಯಿಂದ ಜಪ ಮಾಡಿದ್ದಾರೆ. ಹಾಗಾಗಿ ಸತ್ತಂತಹ ದೈತ್ಯ ಸೇನೆ ಮತ್ತೆ ತಾವು ಎತ್ತುಕೊಂಡಿದ್ದಾರೆ. ಅವರೆಲ್ಲರೂ ಮತ್ತೆ ಯುದ್ಧ ಮಾಡಿದ್ದಾರೆ. ಆಗ ಆ ದೇವತೆಗಳೆಲ್ಲ ನಾರಾಯಣನ ಹತ್ರ ಬಂದು ಪ್ರಾರ್ಥನೆ ಮಾಡಿದ್ದಾರೆ. ಬೃಹಸ್ಪತ್ಯಾಚಾರ್ಯರ ಕಡೆಗೆ ನೋಡಿದ್ದಾರೆ. ಬೃಹಸ್ಪತ್ಯಾಚಾರ್ಯರು ಹೇಳ್ತಾ ಇದ್ದಾರೆ, ಬೃಹಸ್ಪತ್ಯಾಚಾರ್ಯರನ್ನು ಬೇರೆ ದೇವತೆಗಳೆಲ್ಲ ತಮಾಷೆ ಮಾಡ್ತಾ ಇದ್ದಾರಂತೆ. ಏನು ನಿಮ್ಮ ಸಾಮರ್ಥ್ಯ, ಅಲ್ಲಿ ನೋಡಿ ಶುಕ್ರಾಚಾರ್ಯರ ಸಾಮರ್ಥ್ಯ ನೋಡಿ, ಅವರ ಮಂತ್ರ ಸಾಮರ್ಥ್ಯ ನೋಡಿ, ಸತ್ತವರನ್ನೆಲ್ಲ ಬದುಕಿಸ್ತಾ ಇದ್ದಾರೆ ಹಾಗೆ ಹೀಗೆ ಅಂತ. ಇವರಿಗೆ ಉರ್ದು ಹೋಯಿತು ಬೃಹಸ್ಪತ್ಯಾಚಾರ್ಯರಿಗೆ. ಸರಿ, ಆ ವಿದ್ಯೆ ಗೊತ್ತಿಲ್ಲದಿದ್ದರೆ ಬೇಡ, ಬೇರೆ ರೀತಿಯಿಂದಾದರೂ ಈ ದೇವತೆಗಳನ್ನು ನಾನು ಬದುಕಿಸ್ತೇನೆ ಅಂತ ಹೇಳಿ ತಾನು ಏನು ಮಾಡಿದರೆ ಕೇಳಿದರೆ ಕ್ಷೀರ ಸಮುದ್ರಕ್ಕೆ ಹೋದರಂತೆ. ಅಲ್ಲಿ ಹೋಗಿ ನಮಗೆಲ್ಲ ಗೊತ್ತಿದ್ದಂಥ ಸಂಜೀವಿನಿ ಬೆಟ್ಟ, ಅಲ್ಲಿ ದ್ರೋಣ ಪರ್ವತ ಅಂತ ಇದೆ. ಆ ದ್ರೋಣ ಪರ್ವತವನ್ನು ಇಟ್ಕೊಂಡು ಬಂದಿದ್ದಾರೆ. ಇಟ್ಕೊಂಡು ಬಂದು ಅದರದ್ದು ಮದ್ದನ್ನು ಎಲ್ಲ ಈ ಶೈತ್ಯೋಪಚಾರಗಳನ್ನೆಲ್ಲ ಮಾಡಿದ್ದಾರೆ ದೇವತೆಗಳಿಗೆ. ಅವರೆಲ್ಲ ಬದುಕಿಕೊಂಡಿದ್ದಾರೆ. ನಮಗೆ ರಾಮಾಯಣದಲ್ಲಿ ಹನುಮಂತ ದೇವರು ಹಿಡ್ಕೊಂಡು ಬಂದ ಕಥೆ ಗೊತ್ತು. ಈ ಪದ್ಮಪುರಾಣದಲ್ಲಿ ಬೃಹಸ್ಪತ್ಯಾಚಾರ್ಯರು ಆ ದ್ರೋಣ ಪರ್ವತವನ್ನು ಹಿಡ್ಕೊಂಡು ಬಂದಿದ್ದಾರೆ ಅಂತ ಹೊಳ್ತಾ ಇದ್ದಾರೆ. ಇದನ್ನು ನೋಡಿ ಮತ್ತೆ ಇವನಿಗೆ ಸಿಟ್ಟು ಬಂದಿದೆ ಜಾಲಂಧರನಿಗೆ. ಶುಂಭಾಸುರನನ್ನು ಕರೆದಿದ್ದಾನೆ. ಕರೆದು ಮತ್ತೆ ಯುದ್ಧ ಮಾಡ್ತಾ ಇದ್ದಾರೆ. ಆಗ ಜಾಲಂಧರ ಹೇಳಿದಂತೆ, ಅಪ್ಪನ ಹತ್ರ ಹೋಗಿ ಹೇಳಿದಂತೆ, ಈ ಸಮುದ್ರ ಅಂದರೆ ಅಪ್ಪ ಅಲ್ವಾ, ಸಮುದ್ರ ರಾಜ, ಅವನದ್ದು ತಮ್ಮ ಯಾರು ಕೇಳಿದರೆ ಕ್ಷೀರ ಸಮುದ್ರ, ಅಲ್ಲಿ 6 ಸಮುದ್ರಗಳು ಉಂಟು. ಹಾಗಾಗಿ ಅವನು ಚಿಕ್ಕಪ್ಪ ಅಂತ ಆಗ್ತಾನೆ. ಹಾಗಾಗಿ ಹೇಳ್ತಾ ಇದ್ದಾನಂತೆ ಚಿಕ್ಕಪ್ಪನ ಹತ್ರ, ನೋಡಿ ನೀವು ಮದ್ದನ್ನು ಅವನಿಗೆ ಕೊಡಲೇಬಾರ್ದು. ಮುಂದೆ ಇವನು ಬಂದರೆ, ಬೃಹಸ್ಪತ್ಯಾಚಾರ್ಯ ಬಂದರೆ ಈ ದ್ರೋಣ ಪರ್ವತವನ್ನು ಕೊಡಲೇಬಾರ್ದು, ನೀವು ಅದನ್ನು ಅಡಗಿಸಿಡಬೇಕು ಅಂತ ಹೇಳಿದ್ದಾನಂತೆ.
ಹಾಗಾಗಿ ದ್ರೋಣಗಿರಿ ಅದಾಗುವುದಿಲ್ಲ ಅಂತ ಹೇಳಿದಾಗ ದ್ರೋಣಗಿರಿ ಅಂದರೆ ಬೆಟ್ಟಕ್ಕೆ ಇವನು ಜೋರು ಮಾಡಿದ್ದಾನೆ ಜಾಲಂಧರ, 4 ಪೆಟ್ಟು ಕೊಟ್ಟಿದ್ದಾನೆ. ಹೆದರಿದಂತಹ ದ್ರೋಣ ಪರ್ವತ ಬೃಹಸ್ಪತ್ಯಾಚಾರ್ಯರು ಬಂದಾಗ ತಾನು ಅಡಗಿ ಕೂತಿದ್ದಾನೆ ಅಂತ ಹೇಳ್ತಾರೆ. ಹಾಗಾಗಿ ದೇವತೆಗಳೆಲ್ಲ ಸೋತು ಹೋದರು ಅಂತ. ವಿಷ್ಣು ತಾನು ತನ್ನ ಪರಾಕ್ರಮವನ್ನು ತೋರಿಸ್ತಾ ಇದ್ದರೆ ಜಾಲಂಧರ ಬಂದು ಸಂಬಂಧವನ್ನು ಮಾತಾಡ್ತಾ ಇದ್ದಾನಂತೆ. ಅವ ಹೇಳ್ತಾ ಇದ್ದಾನಂತೆ ಜಾಲಂಧರ, ಈ ಜಾಲಂಧರನೊಟ್ಟಿಗೆ ಯುದ್ಧಕ್ಕೆ ಹೋಗುವಾಗ ಲಕ್ಷ್ಮಿ ಗಲಾಟೆ ಮಾಡಿದ್ಲು. ಯಾಕೆ ಕೇಳಿದ್ಲೆ? ಲಕ್ಷ್ಮಿಯ ತಮ್ಮ ಆಗ್ತಾನೆ, ಸಮುದ್ರನ ಮಗ ಅಂತ ಆದಮೇಲೆ ಸಮುದ್ರನ ಮಗಳು ಲಕ್ಷ್ಮಿ. ಹಾಗಾಗಿ ತನ್ನ ತಮ್ಮನಿಗೆ ನೀವು ಏನು ಬೇಕಾದರೂ ಮಾಡಿ, ಅದರ ಕೊಂದು ಹಾಕಬೇಡಿ ಒಂದು ಅಂತ ಮಾತನ್ನು ಪಡ್ಕೊಂಡಿದ್ದಾಳೆ. ಹಾಗಾಗಿ ವಿಷ್ಣು ಜಾಲಂಧರನೊಟ್ಟಿಗೆ ಯುದ್ಧ ಮಾಡುವಾಗ ಜಾಲಂಧರನಿಗೆ ಪೆಟ್ಟು ಕೊಡ್ತಾನೆ, ಸೋಲಿಸ್ತಾನೆ, ಎಲ್ಲ ಹೌದು, ಆದರೆ ಅವನನ್ನು ಕೊಲ್ತಾ ಇಲ್ಲ. ಜಾಲಂಧರ ಏನು ಮಾಡಿದ್ದಾನೆ? ಇದನ್ನೇ ಇಟ್ಟುಕೊಂಡು ತಾನು ಮತ್ತೆ ಮತ್ತೆ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಇವ ಹೇಳ್ತಾ ಇದ್ದಾನೆ, ಜಾಲಂಧರನಿಗೆ ಸೋತದ್ದರಿಂದ ದೇವತೆಗಳೆಲ್ಲ ಹೋಗ್ತಾ ಇದ್ದಾರೆ, ವಿಷ್ಣು ಯುದ್ಧ ಮಾಡಿದ್ದಾನೆ. ವಿಷ್ಣುವನ್ನು ಏನು ಮಾಡಿದ ಕೇಳಿದರೆ ನೇರವಾಗಿ ಕರ್ಕೊಂಡು ಬಂದು ತನ್ನ ಅಪ್ಪನ ಮನೆಯಲ್ಲಿ ಇಡ್ತಾ ಇದ್ದಾನೆ, ಮಾವನ ಮನೆಯಲ್ಲಿ ಇಡ್ತಾ ಇದ್ದಾನೆ. ಅಲ್ಲಿ ಮಧ್ಯದಲ್ಲಿ ಎಲ್ಲ ಮಾತುಕತೆಗಳೆಲ್ಲ ಆಗಲಿಕ್ಕುಂಟು, ಇತರ ದೇವತೆಗಳದ್ದೆಲ್ಲ. ವಿಷ್ಣುವನ್ನು ತಂದು ತನ್ನ ಮಾವನ ಮನೆಯಲ್ಲಿ ಕೂತ್ಕೊಳಿಸಿದ. ಯಾಕೆ ಕೇಳಿದರೆ, ನೀನು ಇಲ್ಲೇ ಇರು ಮಾರೆ, ನಿನಗೆ ಏನಾಗಬೇಕು, ಎಲ್ಲ ಸಕಲ ಸಂಪತ್ತುಗಳು ನಿನಗೆ ಉಂಟು, ನಿನಗೆ ಬೇಕಾದೆಲ್ಲ ಸುಖ ಉಂಟು, ಲಕ್ಷ್ಮಿ ಇಲ್ಲಿಯೇ ಇರ್ತಾಳೆ ಅಂತ. ಲಕ್ಷ್ಮಿಗೂ ಬೇಕಾಗಿದ್ದದೆ ಎಂಥದ್ದು, ತಾಯಿ ಮನೆಯಲ್ಲಿ ಸ್ವಲ್ಪ ದಿನ ಕೂತ್ಕೊಳ್ಳುವ ಅಂತ. ಹಾಗಾಗಿ ಸಮುದ್ರದಲ್ಲಿ ತಾನು ಕೂತಿದ್ದಾನೆ. ವೈಕುಂಠಾಧಿಪತಿಯಾದಂಥ ವಿಷ್ಣು ಜಾಲಂಧರನಿಂದಾಗಿ ತಾನು ಸಮುದ್ರದಲ್ಲಿ ಹೋಗಿ ಕ್ಷೀರಸಾಗರದಲ್ಲಿ ತಾನು ಕೂತ ಅಂತ ಈ ಪದ್ಮಪುರಾಣ ಹೇಳ್ತಾ ಉಂಟು. ವಿಷ್ಣು ತಾನು ಏನು ಮಾಡಿದ ಕೇಳಿದರೆ, ಈ ಜಾಲಂಧರನನ್ನು ಸೋಲಿಸಲೇಬೇಕು ಅಂತ. ಅದಕ್ಕೋಸ್ಕರ ರುದ್ರದೇವರು, ಬ್ರಹ್ಮದೇವರು, ಮಹಾರುದ್ರದೇವರೆಲ್ಲ ಸೇರಿಕೊಂಡು ಆಲೋಚನೆ ಮಾಡಿದ್ರಂತೆ, ಏನು ಮಾಡುವ, ನಮ್ಮಲ್ಲಿರುವಂಥ ತೇಜಸ್ಸನ್ನು ನಾವು ಕೊಡುವ ಅಂತ. ಸರಿ, ಮಹಾರುದ್ರದೇವರು ತೇಜಸ್ಸನ್ನು ಕೊಟ್ರಂತೆ. ಅಲ್ಲಿಂದ ಮುಂದೆ ನೋಡಿ, ಈಗ ನಮಗೆ ಸಪ್ತಶತಿ ನೆನಪಾಗತ್ತೆ, ದೇವಿ ಮಹಾತ್ಮೆ, ಅಲ್ಲಿ ಎಲ್ಲ ಬರುವಂಥದ್ದು ಹಾಗೆ. ಎಲ್ಲರೂ ತಮ್ಮ ಏನು ಮಾಡಿದರು ಕೇಳಿದರೆ, ತಮ್ಮಲ್ಲಿರುವಂಥ ತೇಜಸ್ಸನ್ನು ಹೊರಗೆ ತಂದರು, ತಮ್ಮಲ್ಲಿರುವ ಕೈಯಲ್ಲಿ ಆಯುಧವನ್ನು ಕೊಟ್ಟಲು, ಜಗನ್ಮಾತೆ ಎನ್ನುವವಳು ತಾನು ಬಂದು ಚಂಡಮುಂಡರನ್ನೆಲ್ಲ ಕೊಂದಂತಹ ಕಥೆಯನ್ನು ಕೇಳುತ್ತವೆ. ಅದೇ ರೀತಿಯಾಗಿ ಇಲ್ಲಿ ಎಲ್ಲ ಅವರವರ ತೇಜಸ್ಸನ್ನು ಹೊರಗೆ ಕರೆತಾ ಇದ್ದಾರೆ. ನಾರಾಯಣನನ್ನು ಕೊಟ್ಟ, ಶಿವ ಕೊಟ್ಟಿದ್ದಾನೆ, ಆಮೇಲೆ ಇಂದ್ರಾದಿ ದೇವತೆಗಳು ಕೊಟ್ಟಿದ್ದಾರೆ. ಹೀಗೆ ಕೊಟ್ಟಂತಹ ತೇಜಸ್ಸು ಹೊರಗೆ ಬಂದಿದೆ. ಅದು ಬಂದದ್ದನ್ನು ರುದ್ರದೇವರು ಕಾಲಿನಿಂದ ತುಳಿತಾ ಇದ್ದಾರಂತೆ. ಯಾಕೆ ಕೇಳಿದರೆ ಅದು ಹಾರ್ತಾ ಉಂಟು, ಅದನ್ನು ನಿಗ್ರಹ ಮಾಡಲಿಕ್ಕಾಗ್ತಾ ಇಲ್ಲ. ಅಷ್ಟೊತ್ತಿಗೆ ಆಗುವಾಗ ವಿಶ್ವಕರ್ಮ ಬಂದು ಹೇಳ್ತಾ ಇದ್ದಾನಂತೆ, ಮಹಾ ಅಸ್ತ್ರವನ್ನು ಮಾಡುವ, ಈ ಮಹಾ ಅಸ್ತ್ರವನ್ನು ಮಾಡಿ ಇದರಿಂದಾಗಿ ಜಾಲಂಧರನನ್ನು ನಾಶ ಮಾಡಬೇಕು ಅಂತ ಒಂದು ದೃಷ್ಟಿಯಿಂದಾಗಿ. ಹಾಗಾಗಿ ಇಲ್ಲಿ ವ್ಯಕ್ತಿ ಆಗಲಿಲ್ಲ, ಒಂದು ಅಸ್ತ್ರ ಹೊರಗೆ ಬರ್ತಾ ಉಂಟು. ಹಾಗೆಲ್ಲ ತಾವು ಕುಣಿದಾಡಿದಂತಹದ್ದು ತೇಜೋಮಯವಾದಂಥ ಒಂದು ಚಕ್ರ ಉತ್ಪತ್ತಿಯಾಗಿದೆ. ಆ ಚಕ್ರಕ್ಕೆ ಸುದರ್ಶನ ಅಂತ ಹೆಸರು ಅಂತ. ಹೀಗೆ ಎಲ್ಲರ ತೇಜಸ್ಸಿನಿಂದಾಗಿ ಹೊರಗೆ ಬಂದದ್ದು, ಅದನ್ನು ವಿಶ್ವಕರ್ಮ ಏನು ಮಾಡಿದ್ದಾನೆ, ಚಕ್ರ ಮಾಡಿದ್ದಾನೆ. ಈ ಚಕ್ರದ ಪ್ರಭಾವದಿಂದಾಗಿ ಅಲ್ಲಿದ್ದಂಥ ಅಷ್ಟೂ ಸಂಪತ್ತುಗಳು ಎಲ್ಲ ನಾಶ ಆಗುತ್ತಾ ಹೋಯ್ತಂತೆ. ಯಾಕೆ ಹೇಳಿದ್ರೆ ಗರ ಅಂತ ತಿರುಗುತ್ತಾನೇ ಇರ್ತದೆ. ಬ್ರಹ್ಮದೇವರ ಕೈಯಲ್ಲಿ ಕೊಟ್ರಂತೆ. ಬ್ರಹ್ಮದೇವರಿಗೆ ಅದನ್ನು ಹಿಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಪ್ರಖರವಾದಂತಹ ಜ್ವಾಲೆಗಳು. ಕೊನೆಗೇನು ಮಾಡಿದರೆ ಕೇಳಿದರೆ ಬ್ರಹ್ಮದೇವರದ್ದು ಗಡ್ಡ ಮೀಸೆ ಎಲ್ಲ ಸುಟ್ಟು ಹೋಯ್ತಂತೆ ಆ ಪ್ರಖರವಾದಂಥ ಇದರಿಂದ, ಜ್ವಾಲೆಯಿಂದಾಗಿ. ಕೊನೆಗೆ ರುದ್ರದೇವರ ಹತ್ರ ಕೊಟ್ರಂತೆ. ರುದ್ರದೇವರು ಏನು ಮಾಡಿದರು ಕೇಳಿದರೆ ಬಟ್ಟೆಯಲ್ಲಿ ಸೇರಿಸಿ ಅದನ್ನು ಬಗಲಲ್ಲಿ ಹೀಗೆ ಹಿಡ್ಕೊಂಡ್ರಂತೆ, ಕಂಕುಳಲ್ಲಿ ಇಟ್ಕೊಂಡ್ರಂತೆ. ಯಾರಿಗೂ ಆ ಚಕ್ರ ಇದ್ದದ್ದೇ ಗೊತ್ತಾಗಲಿಲ್ಲ ಅಂತ. ಅಂದರೆ ಮುಂದೆ ಜಾಲಂಧರನ ನಾಶಕ್ಕೆ ಈ ಚಕ್ರ ಕಾರಣ ಆಯಿತು ಅಂತ ಹೇಳಲಿಕ್ಕೋಸ್ಕರ ಅದನ್ನು ತಾವು ತೆಗೆದಿಟ್ಟುಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಒಂದು ಸಲ ನಾರದರು ಜಾಲಂಧರನ ಬಳಿಗೆ ಬಂದಿದ್ದಾರೆ. ಜಾಲಂಧರ ಬಂದರೆ ಈ ಬೇಕಾದಷ್ಟು ಇದ್ದವರಿಗೆಲ್ಲ ಹಾಗೆ ಬೇಕಾದಷ್ಟು ಸಂಪತ್ತುಂಟು, ಅದನ್ನು ಏನು ಮಾಡೋದು ಅಂತ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಇವನಿಗೆ ಇದ್ದವರ ಹತ್ರ ಎಲ್ಲ ಯುದ್ಧ ಮಾಡುವಂಥ ತೀಟೆ, ಯಾಕೆ ಸಾಮರ್ಥ್ಯ ಉಂಟು. ಹಾಗಾಗಿ ಯಾರಿದ್ದಾರೆ ಅಂತ ನೋಡಿದೆ, ಇಂದ್ರಾದಿಗಳನ್ನೆಲ್ಲ ಸೋಲಿಸಿದ್ದಾನೆ. ಸ್ವರ್ಗ ಪಾತಾಳಕ್ಕೆ ಆಗಾಗ ಹೋಗ್ತಾ ಬರ್ತಾ ಇದ್ದಾನೆ, ಸಮುದ್ರದಲ್ಲಿ ಹೋಗ್ತಾ ಇದ್ದಾನೆ, ತನ್ನದೇ ಆದಂತಹ ಜಾಲಂಧರಪುರದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅವ ಕೇಳ್ತಾ ಏನೆಂದರೆ ನಾರದರ ಹತ್ರ, ಯಾರಿದ್ದಾರೆ ನನ್ನೊಟ್ಟಿಗೆ ಯುದ್ಧ ಮಾಡುವವರು ಅಂತ. ಆಗ ನಾರದರು ಹೇಳ್ತಾರೆ, ಜಾಲಂಧರ ಆಶಂಕರೇನ ವೈಭವ ಅನ್ಯಾದೃಶ ಭೂರ್ತಿಗಾತ್ರೇ ಋಷೇರ್ಜೀರ್ಣಂ ಪಣಿನೋಂಗೋ ಗಂಗವೇ ವಿಷಂ ಭಿಕ್ಷಾ ಪಾತ್ರಂ ಕರೇ ಪುತ್ರವು ಗಜಾನನ ಷಡಾನನವು ಅಂತ. ಆಗ ಹೇಳ್ತಾ ಇದ್ದಾರಂತೆ, ರುದ್ರದೇವರಿದ್ದಾರೆ ನೋಡು ಅಂತ. ಈಗ ವಿಷ್ಣುವನ್ನು ಹೇಳೋದು ಎಲ್ಲ ಕಡೆ, ಆದರೆ ಇಲ್ಲಿ ರುದ್ರದೇವರಲ್ಲಿ ಯಾಕೆ ವಿಷ್ಣು ಕೇಳಿದರೆ ವಿಷ್ಣು ಅಲ್ಲೇ ಇದ್ದಾನೆ, ತಾನು ಮಲಗಿದ್ದಾನೆ ಸಮುದ್ರದಲ್ಲಿ. ಹಾಗಾಗಿ ಅವರ ಬಂಧುಗಳೂ ಹೌದು. ಹಾಗಾಗಿ ಇವೇನು ಮಾಡಿದೆ, ರುದ್ರದೇವರನ್ನು ಹೇಳ್ತಾ ಇದ್ದಾನೆ. ಹೇಗಿದ್ದಾರೆ ರುದ್ರದೇವರು ಕೇಳಿದರೆ, ಮೈ ತುಂಬ ಭಸ್ಮವನ್ನು ಹಾಕಿಕೊಂಡಿದ್ದಾನೆ, ಅವನದ್ದು ವೈಭವ ಅನ್ಯಾದೃಶವಾದದ್ದು ಅಂತ ಹೇಳಿ
ಅವನು ಸರ್ಪವನ್ನು ಹಾಕ್ಕೊಳ್ತಾನೆ, ಭಸ್ಮವನ್ನು ಲೇಪನ ಮಾಡಿಕೊಳ್ತಾನೆ. ಅವನಿಗೆ 2 ಮಕ್ಕಳಿದ್ದಾರೆ, ಒಂದು 6 ಮುಖದವ, ಇನ್ನೊಬ್ಬ ಆನೆಯ ಮುಖದವ. ಹೀಗೆಲ್ಲ ಹೇಳಿ ಆವ ದಟ್ಟದರಿದ್ರೆ ಇಷ್ಟ ಆದರೂ ಕೂಡ ಭಿಕ್ಷೆ ಬೇಡ್ತಾ ಇದ್ದಾನೆ. ಹಾಗಾಗಿ ದೈತ್ಯರಾಜ ಇದ್ದಾನೆ. ಆದರೆ ಇಷ್ಟೆಲ್ಲ ಒಂದು ಭಿಕ್ಷುಕನ ಹಾಗೆ ಇರುವಂಥ ರುದ್ರದೇವರ ಹತ್ರ ಅಪೂರ್ವವಾದ ಒಂದು ನಿಧಿ ಉಂಟು ಅಂತ ಹೇಳ್ತಾ ಇದ್ದಾರೆ. ಅದು ಏನು ಕೇಳಿದರೆ ಪಾರ್ವತಿ. ನೋಡಿ, ಈ ಜಾಲಂಧರನನ್ನು ನಿಗ್ರಹಿಸಬೇಕಾದ್ರೆ ಅವನದ್ದೊಂದು ವೀಕ್ ಪಾಯಿಂಟ್ ಅಂತ ಏನಾದರೂ ಇರ್ತದೆ, ಅದನ್ನು ಎತ್ತಿ ಹಿಡಿಬೇಕು. ಅದು ಏನು ಕೇಳಿದರೆ ಅವನದ್ದು ಕಾಮ. ಆ ಕಾಮವನ್ನು ಜಾಗ್ರತೆ ಮಾಡಲಿಕ್ಕೋಸ್ಕರ ಇವರು ಏನು ಮಾಡ್ತಾ ಇದ್ದಾರೆ ನಾರದರು ಕೇಳಿದರೆ ಪಾರ್ವತಿಯ ಸೌಂದರ್ಯವನ್ನು ವರ್ಣಿಸ್ತಾ ಇದ್ದಾರೆ. ಆಕೆ ಬಹಳ ಚಂದದವಳು, ಪರ್ವತರಾಜನ ಮಗನಾಗಿ ಬಂದವಳು. ಇವಳು ಬಹಳ ತಪಸ್ಸನ್ನೆಲ್ಲ ಮಾಡಿಕೊಂಡು ಶಿವನನ್ನು ತಾನು ಪಡೆದವಳು. ಹಾಗಾಗಿ ಇಡೀ ಜಗತ್ತಿನಲ್ಲಿ ಇವಳಷ್ಟು ಸೌಂದರ್ಯವತರು ಯಾರೂ ಇಲ್ಲ. ಸೌಂದರ್ಯಕ್ಕೆ ಅಧಿದೇವತೆಯೇ ಪಾರ್ವತಿ ಅಂತ ಹೀಗೆ ಸ್ವರ್ಗಲೋಕದ ಅಪ್ಸರೆಯರೆಲ್ಲ ತೆಗೆದಿಡಬೇಕು ಅಂತಹ ಚಂದದವಳು ಅಂತ ಒಂದಷ್ಟು ತಾನು ಹೊಗಳ್ತಾ ಇದ್ದಾರೆ. ಹೊಗಳಿದ್ದೇ ತಡ, ಇವನಿಗೆ ತನಗೆ ಬೃಂದೆ ಎನ್ನುವಂಥ ಪತ್ನಿ ಇದ್ದರೂ ಕೂಡ ಮತ್ತೆ ಆ ಪಾರ್ವತಿ ಬೇಕು ಎನ್ನುವಂಥ ಬಯಕೆ ಉಂಟಾಗಿದೆ.